ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. 73ನೇ ಶ್ಲೋಕದ ತನಕ ಬಂದ್ವಿ. ಶ್ಲೋಕವನ್ನು ನೋಡೋಣ. ಕಾಮ್ಯ ಕಾಮಕಲಾರೂಪ ಕದಂಬ ಕುಸುಮ ಪ್ರಿಯ ಕಲ್ಯಾಣಿ ಜಗತಿ ಕಂದ ಕರುಣಾರಸಸಾಗರ. ಈ ಶ್ಲೋಕದ ಮೊದಲನೇ ನಾಮ ಕಾಮ್ಯ. ಕಾಮ್ಯ ಅಂತಂದರೆ ಬಯಸಲ್ಪಡುವವಳು. ಯಾವ ಮನುಷ್ಯನಿಗೆ ನಿಜವಾದ ಸುಖ ಆನಂದ ಬೇಕೋ ಅವನು ಈ ಮಾತ್ರ ಶಕ್ತಿಯನ್ನು ಬಯಸಿ ಆರಾಧಿಸ್ತಾನೆ. ಅವಳೇ ತನಗೆ ನಿಜವಾದ ತಾಯಿ, ತಂದೆ, ಗುರುವಾಗಿ ಒದಗಿ ಬಂದು ಎಲ್ಲ ರೀತಿಯ ಮಾರ್ಗದರ್ಶನ ಹಾಗೂ ತನ್ನ ಜ್ಞಾನದ ದಾರಿಗೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆ ಮತ್ತು ಮನಸ್ಥಿತಿಗಳನ್ನು ಒದಗಿಸಿ ಕೈ ಹಿಡಿದು ಆ ಮಾರ್ಗದಲ್ಲಿ ಮುನ್ನಡೆಸಿ ಮೋಕ್ಷವನ್ನು ಕರುಣಿಸುವಂತಹ ಸತ್ಯತತ್ವ ಅವಳೇ ಅಂತ ಆ ಮನುಷ್ಯನ ಅಥವಾ ಆ ಭಕ್ತನ ಅಂತರಂಗಕ್ಕೆ ಚೆನ್ನಾಗಿ ಅರಿವಿರ್ತದೆ. ಪ್ರತಿಯೊಬ್ಬರಿಗೂ ಇದು ಗೊತ್ತಿದೆ ಒಳಗಿನಿಂದಲೇ. ನಾವು ಅಂತಃಶಕ್ತಿಯನ್ನು ಆಶ್ರಯಿಸಿದರೆ ಉದ್ಧಾರ ಆಗ್ತೀವಿ ಅಂತ. ಆದರೆ ಈ ಹೊರಮುಖನಾದ ನಮ್ಮ ಮನಸ್ಸಿದೆಯಲ್ಲ, ಹೊರ ಪ್ರಪಂಚದ ಆಕರ್ಷಣೆಗೆ ಸಿಲುಕಿಕೊಂಡಿರುವಂತಹ ಈ ಮನಸ್ಸೇನಿದೆ, ಆ ಮನಸ್ಸು ಅಂತರ್ಮುಖಿಯಾಗಲಿಕ್ಕೆ ಅಡ್ಡಿ. ಯಾಕೆ ಅಂದರೆ ಅದಕ್ಕೊಂದು ಭಯ, ತಾನು ಕಳೆದು ಹೋಗ್ತೇನೆ, ತಾನು ನಾಶವಾಗ್ತೇನೆ. ಈ ಮನಸ್ಸು ಅಂತರ್ಮುಖಿ ಆದರೆ ಹೊರಮುಖತೆ ನಾಶ ಆಗ್ತದೆ, ಅದರಲ್ಲೇ ನನ್ನ ಆನಂದವಿದೆ ಅಂತ ಆ ಮನಸ್ಸು ಭಾವಿಸ್ತದೆ. ಹಾಗಾಗಿ ಹೊರಗಡೆನೇ ಅದು ಓಲಾಡ್ತಾ ಇರ್ತದೆ, ಹೊರತಾಗಿ ಅಂತರಂಗಕ್ಕೆ ಅರಿವಿದ್ದೇ ಇರ್ತದೆ. ಅಂತಶ್ಚೈತನ್ಯ ಒಳಗಡೆನೇ ಇದೆ. ಅದರನ್ನು ಶರಣು ಹೋದರೆ ಖಂಡಿತವಾಗೂ ನನ್ನ ಉದ್ಧಾರ ಆಗ್ತದೆ ಅಂತ ಅದಕ್ಕೆ ಗೊತ್ತೇ ಇರ್ತದೆ. ಹಾಗಾಗಿ ಆ ಜ್ಞಾನ ಮೂಲವಾದ ಪರಬ್ರಹ್ಮ ತತ್ವವನ್ನೇ ನಿಜವಾದ ಭಕ್ತ ಅಥವಾ ಜ್ಞಾನವನ್ನು ನಿಜವಾಗಿ ಯಾರು ಬಯಸ್ತಾನೋ ಅವನು ಉಪಾಸನೆ ಮಾಡ್ತಾನೆ. ಈ ಮಾತೆಯನ್ನು ಭಕ್ತಿಪೂರ್ಣ ಮನಸ್ಸಿನಿಂದ ಜ್ಞಾನಕ್ಕಾಗಿ, ಆ ಮೂಲಕ ಅವಳ ಅನುಗ್ರಹದಿಂದ ತನ್ನ ಉದ್ಧಾರಕ್ಕಾಗಿ ಈ ಭಕ್ತ ಅಥವಾ ಈ ಸಾಧಕ ಬಯಸ್ತಾನಲ್ಲ, ಆ ಸ್ಥಿತಿಯನ್ನು ಹೇಳುವಂಥ ನಾಮ ಇದು ಕಾಮ್ಯ. ಅಂಥವರಿಂದ ಬಯಸಲ್ಪಡುವವಳು ಅಂತ ಈ ನಾಮದ ಒಳ ಅರ್ಥ. ಮುಂದಿನ ನಾಮ ಕಾಮಕಲಾರೂಪ. ಕಾಮಕಲಾರೂಪದಿಂದ ಇರುವವಳು ಅಂತ ಅರ್ಥ. ಇದರ ಇನ್ನೊಂದು ಅರ್ಥ ಮನ್ಮಥ ವಿದ್ಯಾರೂಪಿಣಿ ಅಂತ. ಸೃಷ್ಟಿಗೆ ಮೂಲ ಕಾರಣವಾದ ಕಾಮ. ಸೃಷ್ಟಿ ಮುಂದುವರಿಲಿಕ್ಕೆ ಮೂಲ ಕಾರಣ ಯಾವುದು? ಕಾಮಭಾವನೆಯಿಂದನೇ ಸೃಷ್ಟಿ ಮುಂದುವರಿಯುವಂಥದ್ದು ಅಲ್ವಾ? ಹಾಗಾಗಿ ಆ ಸೃಷ್ಟಿಗೆ ಮೂಲ ಕಾರಣವಾದ ಕಾಮಕಲಾರೂಪದಿಂದ ಇರುವಂಥವಳೂ ಕೂಡ ಇದೇ ಚೈತನ್ಯ. ಮನ್ಮಥನ ಮನಮೋಹಕಗೊಳಿಸುವ ಶಕ್ತಿ ಏನಿದೆ, ಆ ಮೋಹಕ ಶಕ್ತಿ ಇವಳೇನೆ. ಅಂದರೆ ಶರೀರದಲ್ಲಿ, ನಮ್ಮೆಲ್ಲರ ಶರೀರದಲ್ಲೂ ಹೌದು, ಎಲ್ಲ ಜೀವಿಗಳ ಶರೀರದಲ್ಲೂ ಕಾಮಭಾವದಿಂದ ನೆಲೆಯಾಗಿರುವವಳು ಇವಳೇ ಅಂತ ಈ ನಾಮ ಹೇಳ್ತಾ ಇದೆ. ಮನ್ಮಥ ಕೂಡ ಈ ಮಾತೆಯನ್ನು ತನ್ನ ಕಲಾಶಕ್ತಿಯ ವೃದ್ಧಿಗಾಗಿ ಉಪಾಸನೆ ಮಾಡ್ತಾನೆ. ಹಾಗಾಗಿಯೇ ಈ ಕಾಮವಿದ್ಯಾ ಅಂತ ಆ ಮನ್ಮಥ ಏನು ದೇವಿಯನ್ನು ಉಪಾಸನೆ ಮಾಡ್ತಾನೋ ಆ ದಾರಿಗೆ, ಆ ಉಪಾಸನಾ ಪ್ರಕಾರಕ್ಕೆ ಕಾಮವಿದ್ಯಾ, ಕಾಮಕಲಾರೂಪ ಅಂತ ನಾಮ ಇದೆ. ಈ ಮನುಷ್ಯನಲ್ಲಿ ಯಾವುದೇ ಪ್ರಕಾರದ ಆಸೆ, ಇಚ್ಛೆ ಹುಟ್ಟಲಿಕ್ಕೆ, ನೆರವೇರಲಿಕ್ಕೆ ಹಾಗೂ ಆ ಇಚ್ಛೆಗಳು ಅಳಿದು ಹೋಗಲಿಕ್ಕೂ ಕೂಡ ಈ ಭಗವತಿಯ ಅನುಗ್ರಹವೇ ಕಾರಣವಾದ್ದರಿಂದ ಈ ನಾಮ ತನ್ನ ಒಳಗಿನಿಂದ ಕಾಮವನ್ನು ಹುಟ್ಟಿಸುವವಳು ಅವಳೇ, ಕಾಮವನ್ನು ಅಳಿಯುವವಳು ಅವಳೇ. ಹಾಗಾಗಿ ಕಾಮ ಕಲಾರೂಪ ಎಂಬುದಾಗಿ ಹೇಳ್ತಾ ಇದೆ. ಮುಂದಿನ ನಾಮ ಕದಂಬ ಕುಸುಮಪ್ರಿಯ. ಈ ಕದಂಬದ ಹೂವು ಮಾತೆಗೆ ಪ್ರೀತಿ ಅನ್ನುವಂಥ ವಿಷಯ ಹಿಂದೆ 2-3 ಸಲ ಬಂದಿತ್ತು. ಈಗ ಮತ್ತೆ ಅದೇ ಬಂದಿದೆ. ಕದಂಬ ವನದಲ್ಲಿ ಸಂಚಾರ ಮಾಡ್ತಾಳೆ ಅಂತೆಲ್ಲ ಬಂದಿತ್ತಲ್ಲ. ಕದಂಬ ಅಂತಂದರೆ ತುಂಬ ಸುಂದರವಾಗಿರುವ ಒಂದು ಜಾತಿಯ ಹೂವು. ಇದು ತುಂಬ ಔಷಧಿ ಗುಣಗಳನ್ನು ಒಳಗೊಂಡಂಥ ಮರದಲ್ಲಿ ಆಗುವಂತಹ ಹೂವು. ಅಂದರೆ ಹೂವಿನಲ್ಲೂ ಔಷಧಿ ಗುಣ ಇದೆ,
ಮರದ ಎಲ್ಲೆಡೆಯೂ ಕೂಡ ಔಷಧಿ ಗುಣವೇ ಇದೆ. ಹಾಗಾಗಿ ನಮ್ಮ ಕಡೆ ಎಲ್ಲ ಇದರನ್ನು ಆಪತ್ತಿನ ಮರ ಅಂತಲೇ ಕರೀತಾರೆ. ಆಪತ್ತಿಗಾಗುವಂಥದ್ದು, ಆಪತ್ತಿಗೆ ಒದಗಿ ಬರುವಂಥದ್ದು ಅಂತ ಇದರ ಅರ್ಥ. ಇಷ್ಟೇ ಅಲ್ಲ, ಈ ಕದಂಬ ಮರದಿಂದ ಬರುವಂಥ ಒಂದು ರೀತಿ ರಸ ಏನಿದೆ, ಅದು ಯಾರು ಅದನ್ನು ಸೇವಿಸ್ತಾರೋ ಅದು ಪರಮಾನಂದವನ್ನು ಉಂಟು ಮಾಡುವಂತಹ ರಸ ಅಂತೆ. ಹಾಗಾಗಿ ಈ ಮತ್ತನ್ನೇರಿಸುವಂತಹ ರಸ ಆದ್ದರಿಂದ ಮಾತೆಗೆ ಈ ಪರಮಾನಂದಕ್ಕೆ ಸೆಳೆದೊಯ್ಯುವಂತಹ ಈ ರಸ ತುಂಬ ಪ್ರೀತಿ. ಹಾಗಾಗಿ ಅವಳು ಸದಾ ಕದಂಬವನದಲ್ಲಿ ಸಂಚಾರ ಮಾಡ್ತಾಳೆ ಅಂತ ಹಿಂದಿನ ನಾಮ ಒಂದೆರಡರಲ್ಲಿ ಬಂದಿತ್ತಲ್ಲ, ಅದೇ ಅರ್ಥದಲ್ಲಿ ಇಲ್ಲಿ ಕದಂಬ ಕುಸುಮ ಪ್ರಿಯ ಅಂದರೆ ಕದಂಬ ವೃಕ್ಷ ಅಷ್ಟು ಪ್ರೀತಿ, ಕದಂಬದ ಹೂವು ಅಷ್ಟು ಪ್ರೀತಿ, ಕದಂಬವನದಲ್ಲಿ ಇವಳು ಸಂಚಾರ ಮಾಡ್ತಾಳೆ. ಹಾಗಾಗಿ ಇವಳು ಕಾದಂಬಿನಿ ಅನ್ನುವಂಥದ್ದು. ಈ ಕದಂಬ ಅನ್ನುವಂಥ ವಿಷಯಕ್ಕೆ ಬಂದಾಗ ನಾವು ಅರ್ಥೈಸಿಕೊಳ್ಳಬೇಕಾದ ವಿವರಣೆ ಮುಖ್ಯವಾಗಿ ಔಷಧಿ ಪುಷ್ಪ ಅಥವಾ ಔಷಧಿ ಗುಣಯುಕ್ತವಾದ ಈ ಕದಂಬ ಮರ ಹಾಗೂ ಪರಮಾನಂದಕ್ಕೆ ಒಯ್ಯುವಂತಹ ಒಂದು ರಸವನ್ನು ಸ್ರವಿಸುವಂತಹ ಈ ಮರ ಮಾತೆಗೆ ಬಹಳಷ್ಟು ಪ್ರೀತಿ ಅನ್ನೋದನ್ನು ಈ ನಾಮದಲ್ಲಿ ನೋಡ್ಬೋದು. ಮುಂದಿನ ನಾಮ ಕಲ್ಯಾಣಿ. ಕಲ್ಯಾಣಿ ಅಂತಂದರೆ ಮಂಗಲವನ್ನು ಕೊಡುವವಳು ಕಲ್ಯಾಣಿ, ಮಂಗಲವನ್ನು ಉಂಟು ಮಾಡುವವಳು ಕಲ್ಯಾಣಿ. ಮಲಯ ಪರ್ವತದಲ್ಲಿ ವಾಸವಾಗಿರುವಂಥ ದೇವಿಯನ್ನು ಕೂಡ ಕಲ್ಯಾಣಿ ಅಂತ ಕರೀತಾರೆ. ಹಾಗೆ ಕಲ್ಯಾಣಿ ಅಂತ ಒಂದು ರಾಗದ ಹೆಸರು ಇದೆ. ಒಟ್ಟಿನಲ್ಲಿ ಯಾರು ಮಂಗಳಕರವಾದ ರೂಪ, ಮಾತು ಮತ್ತು ಗುಣ, ನಡತೆ, ವಾತ್ಸಲ್ಯ, ಮಮತೆ ಈ ಗುಣಗಳನ್ನೆಲ್ಲ ಹೊಂದಿರ್ತಾರೋ ಆ ಎಲ್ಲರಿಗೂ ಅವರು ಹೊಂದಿರುವ ಆ ಮಂಗಲ ಭಾವದ ಗುಣಗಳ ಕಾರಣಗಳಿಂದಾಗಿಯೇ ಆನಂದದಾಯಕವಾಗಿ ಅನುಗ್ರಹೀತಳಾಗುವವಳು ಈ ಮಾತೆ ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ಈ ರೀತಿ ಒಳ್ಳೆಯ ಗುಣ ನಡತೆಯಿಂದ ಯಾರು ಎಲ್ಲರಿಗೂ ಉಪಕಾರಿಯಾಗಿರ್ತಾರೋ ಅವರಿಗೆ ಅವರೊಳಭಾವದಿಂದಲೇ ಆನಂದದಾಯಕಳಾಗಿ ಹೊಮ್ಮಿ ಬರ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಈ ಜಗತ್ತಿನಲ್ಲಿರುವಂಥ ಎಲ್ಲ ಮಂಗಳಕರವಾದ ರೂಪ, ನಾದ, ಗುಣ ಹೀಗೆ ಎಲ್ಲ ಮಂಗಳತ್ವವೂ ಕೂಡ ಅವಳೇ. ಅವಳಿಂದನೇ ಈ ಮಂಗಳ ಭಾವದ ಎಲ್ಲ ವಿಷಯಗಳು ಹೊಮ್ಮಿ ಬಂದಿವೆ ಅಂತ ಈ ಕಲ್ಯಾಣಿ ಅನ್ನೋ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಜಗತಿ ಕಂದ. ಜಗತಿ ಕಂದ ಅಂತಂದರೆ ಈ ಜಗತ್ತಿನ ತಾಯಿ ಬೇರು ಇವಳು. ಇಲ್ಲಿ ಕಂದ ಅಂದರೆ ಮೂಲ ಅಂತ ಅರ್ಥ. ಇಡೀ ಜಗತ್ತಿನ ವೃಕ್ಷದ ತಾಯಿ ಬೇರು ಈ ಮಾತೆ, ಈ ಆದಿಶಕ್ತಿ. ಹಾಗಾಗಿಯೇ ಆದಿಶಕ್ತಿ, ಎಲ್ಲಕ್ಕೂ ಆದಿಯವಳು, ಎಲ್ಲಕ್ಕೂ ಮೂಲ ಅಂತ ಈ ನಾಮ ಹೇಳ್ತಾ ಇದೆ. ಈ ತಾಯಿ ಬೇರೆ ಇಡೀ ಜಗದ್ವೃಕ್ಷಕ್ಕೆ ಆಧಾರ. ಆ ಬೇರು ಕಾಣದಂತೆ ಈ ಭೂಮಿಯ ಒಳಗಡೆ ಅಡಗಿದ್ದು ಇಡೀ ಮರವನ್ನು ಹಿಡಿದಿಟ್ಟು ಈ ವಿಶ್ವವೃಕ್ಷಕ್ಕೆ ಬೇಕಾದ ಎಲ್ಲ ರೀತಿಯ ಆಹಾರ, ನೀರು, ಪೋಷಕಾಂಶ ಎಲ್ಲ ಅಗತ್ಯ ವಸ್ತುಗಳನ್ನು ಒದಗಿಸಿಕೊಟ್ಟರೂ ಕೂಡ ಅದು ಅವ್ಯಕ್ತವಾಗಿ ಭೂಮಿಯೊಳಗೆ ಅಡಗಿರ್ತದೆ ಅಲ್ವಾ, ಕಾಣೋದಿಲ್ಲ. ಅದೇ ರೀತಿ ಈ ಅವ್ಯಕ್ತ ಶಕ್ತಿ ಲಲಿತಾಂಬಿಕೆ ಇಡೀ ಜಗದ್ವೃಕ್ಷಕ್ಕೆ ಮೂಲ ಬೇರಾದರೂ ಅವಳು ಕಾಣೋದಿಲ್ಲ. ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಇಡೀ ವಿಶ್ವದ ಜೀವಕೋಟಿಯನ್ನು ಪರಿಪಾಲನೆ ಮಾಡ್ತಾ ಇದ್ರೂ ಅವಳನ್ನು ಪ್ರತ್ಯಕ್ಷವಾಗಿ ನೋಡಲಿಕ್ಕೆ ಆಗೋದಿಲ್ಲ. ಹುಡುಕಬೇಕು, ನಮ್ಮ ಆಧಾರ ಏನು ಅಂತ ನಾವು ಅಂತರ್ಮುಖಿಯಾಗಿ ಹುಡುಕಬೇಕಿದೆ. ಇವಳು ಒಳಗಡೆ ಇದ್ದಾಳೆ, ಹೊರಗಡೆ ಕಾಣಲ್ಲ. ಹೊರಗಡೆ ಕಾಣುವಂಥ ಎಲ್ಲ ವಸ್ತುಗಳಲ್ಲಿದ್ದರೂ ಆ ಹೊರಗಡೆಯ ಭಾವದಿಂದ ಮನಸ್ಸು ಅವಳನ್ನು ಗ್ರಹಿಸೋಕ್ಕೆ ಆಗಲ್ಲ. ಅಂತರ್ಮುಖಿಯಾಗಿ ನಾವು ಎಲ್ಲಿಂದ ಬಂದಿದ್ದೇವೆ, ನಮ್ಮ ಮೂಲ ಏನು ಅಂತ ನಾವು ನಮ್ಮ ಮೂಲವನ್ನು ಹುಡುಕಿದರೆ ಈ ಮಾತೆಯನ್ನು ದರ್ಶನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಈ ಜಗತೀ ಕಂದ ಅನ್ನುವಂಥ ನಾಮ ಹೇಳ್ತದೆ. ಕರುಣಾರಸ ಸಾಗರ ಅಂತ ಮುಂದಿನ ನಾಮ. ಕರುಣಾರಸ ಸಮುದ್ರಳು ಅಂತ ಈ ನಾಮದ ಅರ್ಥ. ಅಂದರೆ ಅಪಾರವಾದ ಕರುಣಾಮಯಿ ಇವಳು ಅಂತ ಈ ನಾಮ ಹೇಳ್ತಾ ಇದೆ. ಹೇಗೆ ಸಮುದ್ರ ಇಡೀ ಜೀವ ಜಗತ್ತಿಗೆ ಅತ್ಯಗತ್ಯವಾದ ನೀರನ್ನು ಮೋಡದ ಮೂಲಕ, ಮಳೆಯ ಮೂಲಕ ಈ ಭೂಮಿಗೆ ನೀಡಿ ಈ ಜೀವ ಜಗತ್ತಿಗೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂಥ ನೀರು, ಆಹಾರ, ತಂಪು, ಸ್ವಚ್ಛತೆ ಹೀಗೆ ಜಗತ್ತಿನ ವೃದ್ಧಿ ಸಮೃದ್ಧಿಗಳಿಗೆ ಕಾರಣವಾಗ್ತದೋ
ಹಾಗೆಯೇ ಆ ಸಮುದ್ರದಂತೆ ಈ ಜೀವಿಗಳಿಗೆ ಎಲ್ಲ ಅಗತ್ಯ ಜೀವನೋಪಾಯವನ್ನು ಕಲ್ಪಿಸಿ ಎಲ್ಲರನ್ನೂ ಕಾಪಾಡುವ ಕರುಣಾಸಾಗರಿ ಈ ಮಾತೆ ಅಂತ ಈ ನಾಮ ಹೇಳ್ತದೆ. ಕರುಣಾರಸ ಸಾಗರ ಅನ್ನುವಂಥ ನಾಮ ಇಷ್ಟಕ್ಕೆ ಸೀಮಿತ ಅಲ್ಲ. ಯಾರು ತನ್ನಲ್ಲಿ ಮನಸ್ಸನ್ನಿಟ್ಟು ಅಂದರೆ ತೀವ್ರವಾಗಿ ಮನಸ್ಸನ್ನಿಟ್ಟು ಆರಾಧನೆ ಮಾಡ್ತಾರೋ ಅಂಥವರಿಗೆ ಬರೀ ಕರುಣೆ ಮಾತ್ರವಲ್ಲ, ಆನಂದದ ರಸಸಾಗರಿಯೂ ಇವಳು ಹೌದು ಅನ್ನೋದನ್ನು ಈ ನಾಮ ಮತ್ತೆ ತನ್ನೊಳಗಿನಿಂದ ಸೂಚಿಸ್ತಾ ಇರುವಂಥದ್ದು. ರಸೋ ವೈಸಹ ಅಂತ ಉಪನಿಷತ್ತು ಬ್ರಹ್ಮತತ್ವವನ್ನು ವರ್ಣಿಸುತ್ತೆ. ರಸ ಅಂದರೆ ಆನಂದ, ಅಮೃತ. ಅಂಥ ಆನಂದಾಮೃತ ಸಾಗರ ಈ ಭಗವತ್ ತತ್ವ ಅಂತ ಈ ನಾಮ ಒಳಗಿಂದ ಹೇಳ್ತಾ ಇದೆ. ರಸ್ಯ ಅನ್ನುವಂಥ ನಾಮ ಬಂದಿತ್ತಲ್ಲ, ಆಸ್ವಾದನೆ ಮಾಡಿಕೊಂಡು ಆನಂದವನ್ನು ಅನುಭವಿಸುವಂಥ ಸ್ಥಿತಿ ಅಂತ. ಆ ರೀತಿ ರಸಸ್ಥಿತಿಯೇ ಈ ಮಾತೆ. ಈ ಆನಂದದ ಅನುಭವ ಒಂದ್ಸಲ ಆದವನು ಮತ್ತೆ ಯಾವ ಈ ಪ್ರಾಪಂಚಿಕ ಆನಂದವನ್ನು ಕೂಡ ಬಯಸಲಾರ. ಅಂಥ ಆನಂದ ಅವನೊಳಗೇನೆ ಆಗಿರ್ತದೆ. ಆ ಸ್ವಾನಂದಾಮೃತ ತೃಪ್ತಿಯನ್ನು ಹೊಂದಿದ ಮನುಷ್ಯ ಮತ್ತೆ ಈ ಪ್ರಾಪಂಚಿಕ ಆನಂದಕ್ಕೆ ಮರಳಲಾರ ಅಂತ ಈ ನಾಮ ಹೇಳ್ತಾ ಇದೆ. ಅಂಥ ಆನಂದದ ಅನುಭಾವಿಗಳು ಸಂತರು ಈ ಮಾತನ್ನು ಹೇಳುವಂಥದ್ದು. ಹಾಗಾಗಿ ಆನಂದ ಸಾಗರಿಯಾದ ಈ ಮಾತೆ ತನ್ನನ್ನು ಗಾಢವಾಗಿ ಪ್ರೀತಿಸುವ ತನ್ನೆಲ್ಲ ಅನುರಕ್ತ ಭಕ್ತರಿಗೆ ಈ ಪರಮಾನಂದದ ಸ್ಥಿತಿಯನ್ನೇ ಅವರ ಅಂತರಂಗದಲ್ಲಿ ತೆರೆದುಕೊಡುವಂಥ ಕರುಣಾಸಾಗರಿ ಈ ನಮ್ಮ ಮಹಾಮಾತೆ ಶ್ರೀ ಲಲಿತಾಂಬಿಕೆ ಅನ್ನೋದಾಗಿ ಈ ನಾಮಗಳಿಂದ ಗೊತ್ತಾಗುತ್ತೆ. ಒಂದು ಉದಾಹರಣೆ ಹೇಳೋದಾದರೆ, ಈಗೊಂದು 2 ವಾರದ ಹಿಂದೆ ಈ ಲಲಿತಾ ಸಹಸ್ರನಾಮವನ್ನು ಬಹಳ ವರ್ಷದಿಂದ ಒಂದು ಆತ್ಮಕ್ಕೆ ತೆಗೆದುಕೊಂಡು ಅಥವಾ ಅಷ್ಟು ಮಾನಸಿಕವಾಗಿ ತೀವ್ರವಾಗಿ ಪಠನೆ ಮಾಡುವಂಥ ಒಂದು ಸಾಧಕರ ಜೊತೆಗೆ ಯೋಗಾಯೋಗವಾಗಿ ಭೇಟಿ ಒದಗಿ ಬಂತು. ಅವ್ರು ಹೇಳ್ತಿದ್ರು, ಲಲಿತಾ ಸಹಸ್ರನಾಮದ ಮೊದಲನೇ ನಾಮ ಶುರು ಮಾಡುವಾಗ ನನಗೆ ಗೊತ್ತಿರುತ್ತೆ, ಆಮೇಲೆ ಸಹಸ್ರನಾಮ ಹೋಗ್ತಾ ಇದ್ದಂಗೆ ಏನೂ ಗೊತ್ತಿರಲ್ಲ, ಲಾಸ್ಟ್ ಸಹಸ್ರನಾಮದ ಕೊನೆಯ 1000ದ ನಾಮ ಏನಾಗ್ತದೆ ಆ ನಾಮ ಆದಮೇಲೆ ಎಚ್ಚರ ಆಗುತ್ತೆ ಅಂತ. ಹೇಗಿರ್ಬೋದು ಆ ಮನಸ್ಥಿತಿ? ಸಮಾಧಿ ಸ್ಥಿತಿಯಲ್ಲಿ ಮುಳುಗಿ ಹೋಗಿರ್ತಾರೆ ಅವರು, ಅವ್ರಿಗೇನು ಗೊತ್ತಿರಲ್ಲ. ಹಾಗಂತ ಬಾಯಿ ಆ ನಾಮವನ್ನು ಪಠಿಸ್ತಾನೇ ಇರ್ತದೆ. ಈ ರೀತಿ ಯಾರು ತನ್ನನ್ನು ಪ್ರೀತಿಸಿ ಆರಾಧಿಸ್ತಾರೋ ಅವರನ್ನು ತನ್ನೊಳಗೆ ನೆಲೆಗೊಳಿಸಿಕೊಂಡು ಆನಂದವನ್ನು ನೀಡುವಂಥ ಕರುಣಾಸಾಗರಿ. ಅಂದ್ರೆ ನಾನು ಏನು ಹೇಳ್ತಿದ್ದೇನೆ ಅಂತಂದರೆ, ಇಂತಹ ಒಂದೆರಡು ಜೀವಂತ ಉದಾಹರಣೆಗಳು ನನಗೆ ಕಂಡಿವೆ. ಅಂದರೆ ನಾನು ಅಂಥವ್ರನ್ನು ಭೇಟಿಯಾಗಿದ್ದೀನಿ. ಆವಾಗೆಲ್ಲ ನನಗನ್ಸೋದು, ಈ ಸಹಸ್ರನಾಮಗಳನ್ನು ಇವರು ಸುಮ್ಮನೆ ಹೇಳಿಲ್ಲ, ವಾಗ್ದೇವಿಯರು ಸುಮ್ಮನೆ ಹೇಳಿಲ್ಲ. ಅವರು ಹೇಳಿರುವಂಥ ಪ್ರತಿಯೊಂದು ವಿಷಯವೂ ಸತ್ಯ, ಪ್ರತಿಯೊಂದು ಮಾತು ಸತ್ಯ. ಆದರೆ ನಾವು ಅಷ್ಟು ತೀವ್ರವಾಗಿ ನಮ್ಮ ಮನಸ್ಸನ್ನು ಆ ತಾಯಿಯಲ್ಲಿ ನೆಲೆಗೊಳಿಸಿ ಈ ಸಹಸ್ರನಾಮದ ಅರ್ಚನೆ ಅಥವಾ ಪಠನೆ ಮಾಡಬೇಕು ಅಂತ ಅನಿಸಿದೆ. ಸೊ ಈ ವಿಷಯವನ್ನು ನೀವು ನಿಮ್ಮಲ್ಲೇ ವಿಚಾರಿಸಿ ನೋಡ್ಕೊಳ್ಳಿ. ಮುಂದಿನ ಶ್ಲೋಕವನ್ನು ನೋಡೋಣ. ಕಲಾವತಿ ಕಲಾಲಾಪ ಕಾಂತ ಕಾದಂಬರಿ ಪ್ರಿಯ ವರದಾ ವಾಮನಯನ ವಾರುಣಿ ಮದವಿಹ್ವಲ. ಕಲಾವತಿ ಅಂತ ಒಂದು ರಾಗನೂ ಇದೆ, ಮತ್ತು ಕಲೆಗಳಿಂದ ಕೂಡಿಕೊಂಡಿರುವವಳು ಅಂತ ಅರ್ಥ. ಕಲೆ ಅಂತಂದರೆ ವಿದ್ಯೆ. ಒಟ್ಟು 64 ವಿದ್ಯೆಗಳಿವೆ ಅಂತ ಹೇಳ್ತಾರೆ. ಆ ಎಲ್ಲ ವಿದ್ಯಾಸ್ವರೂಪವೂ ಆ ಎಲ್ಲ ಕಲಾಸ್ವರೂಪವೂ ಕೂಡ ಈ ಮಾತೆಯೇ ಎಂದು ಈ ಚತುಷ್ಷಷ್ಟಿ ಕಲಾಮಯಿ ಅನ್ನುವಂಥ ನಾಮದಲ್ಲಿ ಇದನ್ನು ಹೇಳಿಯಾಗಿದೆಯಲ್ಲ. ಆ ರೀತಿ ಕಲೆಯ ಎಲ್ಲ ಮೂಲವು ಅಥವಾ ಎಲ್ಲ ಕಲೆಯ ಮೂಲವು ಎಲ್ಲ ವಿದ್ಯಾ ಮೂಲವೂ ಕೂಡ ಇದೇ ತಾಯಿ ಎಂಬುದಾಗಿ ಈ ಕಲಾವತಿ ಅನ್ನುವಂತಹ ನಾಮ ಬಂದಿದೆ. ಮುಂದಿನ ನಾಮ ಕಲಾಲಾಪ. ಕಲಾಲಾಪ ಅಂತಂದರೆ ಮಧುರವಾದ ಮಾತಿನಿಂದ ಕೂಡಿದವಳು. ಈ ನಮ್ಮ ತಾಯಿ ತನ್ನ ಮಾತನ್ನು ಬಹಳ ಹಿತವಾಗಿ ಬಹಳ ಪ್ರೀತಿಯಿಂದ ಹೃದಯಕ್ಕೆ ಮುಟ್ಟುವಂತಹ ಮೃದು ಮಧುರ ಭಾಷಿಣಿ, ಅಂದರೆ ಮೃದು ಮಧುರವಾಗಿ ಮಾತಾಡ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ.
ನೋಡಿ, ತನ್ನ ಮುಗ್ಧ ಮಕ್ಕಳನ್ನು ಹಾಡು ಕಥೆಗಳನ್ನು ಹೇಳಿ ಊಟ ಮಾಡಿಸುವ, ಮಲಗಿಸುವ ಅನೇಕ ತಾಯಂದಿರಿದ್ದಾರೆ. ಮಲಗುವಾಗ ಮಕ್ಕಳನ್ನು ತುಂಬ ಒಂದು ಹೃತ್ಪೂರ್ಣವಾದ ಜೋಗುಳ ಹಾಡ್ತಾ ಹಾಡ್ತಾ ನಿದ್ದೆ ಮಾಡಿಸುವ ಅನೇಕ ತಾಯಂದಿರಿದ್ದಾರೆ. ಹೀಗೆ ಹೃದಯಕ್ಕೆ ಮುಟ್ಟುವ ಮಾತಿನ ಪ್ರೀತಿಯಿಂದ ಎಂಥ ಕಲ್ಲು ಕರಗುತ್ತದೆ ಅಲ್ವಾ? ಆ ರೀತಿ ಅವಳ ಮಾತು, ಅವಳ ಆಲಾಪ, ಹಾಡು, ಸಂಗೀತ ಎಲ್ಲ ಇದೆ. ಈ ಪ್ರಕೃತಿಯಲ್ಲಿ ನಿರಂತರವಾಗಿ ಆಕೆಯ ಈ ಆಲಾಪಗಳು ಬೇರೆ ಬೇರೆ ರೀತಿಯಲ್ಲಿದ್ದು ನಮ್ಮ ಮನಸ್ಸನ್ನು ಸೆಳೆಯುವಂಥದ್ದು ನಮ್ಮೆಲ್ಲರ ಅನುಭವ. ಅಂದರೆ ನದಿಗಳು ಹರಿಯುವಾಗ ಸಮುದ್ರದ ಘೋಷ, ಹಕ್ಕಿಗಳ ಚಿಲಿಪಿಲಿ, ಇದರಲ್ಲೆಲ್ಲ ಆ ಪ್ರಕೃತಿಯ ನಾದ ಅಂತ ಏನು ನಾವು ಹೇಳ್ತೀವಿ, ಆ ಎಲ್ಲ ನಾದದಲ್ಲೂ ಕೂಡ ಇವಳ ಆಲಾಪವೇ ತುಂಬಿದೆ. ಅಥವಾ ಆ ಪ್ರಕೃತಿಯ ನಾದಗಳೆಲ್ಲ ಈ ಮಾತೆಯ ಆಲಾಪವೇ ಅಂತ ನಾವು ಗುರುತಿಸಬೇಕು. ಈ ಎಲ್ಲ ವಿಷಯಗಳು ಕೂಡ ಈ ಕಲಾಲಾಪ ಅನ್ನುವಂಥ ನಾಮವನ್ನು ಸೂಚಿಸುವಂಥದ್ದು. ಇನ್ನೊಂದು ಅರ್ಥ ಕಲಾ ಅಂತಂದರೆ ಮೂಕ ಅನ್ನುವಂಥ ಅರ್ಥವೂ ಇದೆ. ಇವಳ ಮಾತು ಮೂಕನನ್ನು ಮಾತನಾಡಿಸುವ ಶಕ್ತಿಯುಳ್ಳದ್ದು ಅಂತ ಈ ನಾಮ ಈ ಅರ್ಥದಲ್ಲಿ ಹೇಳುವಂಥದ್ದು. ಮೂಕಂ ಕರೋತಿ ವಾಚಾಲಂ ಅಂತ ಗೀತಾಧ್ಯಾನ ಶ್ಲೋಕ ಹೇಳ್ತದಲ್ಲ, ಹಾಗೆ ತನ್ನನ್ನು ಆರಾಧಿಸುವವರ ಮಾತನ್ನೂ ಕೂಡ ತನ್ನ ಮಾತುಗಳಂತೆ ಮೃದು ಮಧುರವಾಗಿ ಮಾರ್ಪಡಿಸುವ ವಾಗ್ದೇವಿ ಇವಳು. ಮಾತಿಗೆ ಅಧಿದೇವತೆ. ಮಾತನ್ನು ಹೇಗೆ ಆಡಿದರೆ ಮನಸ್ಸು ಸೆಳೆದು ಹೋಗ್ತದೆ ಅಂತ ಈ ತಾಯಿಗೆ ಗೊತ್ತು. ಮಾತಿನ ಮೂಲವೇ ಇವಳು. ಹಾಗಾಗಿ ವಾಗ್ದೇವಿ ಅನ್ನೋ ಅರ್ಥದಲ್ಲಿ ಕಲಾಲಾಪ, ಆಲಾಪದಂತೆ ಮಾತನ್ನು ಆಡ್ತಾಳೆ. ಸಂಗೀತದ ಆಲಾಪ ಮನಸ್ಸನ್ನು ಹೇಗೆ ಸೆಳೀತದೆ, ಆ ರೀತಿ ಮಾತನ್ನಾಡಿ ನಮ್ಮ ಮನಸ್ಸನ್ನು ಮುಗ್ಧಗೊಳಿಸ್ತಾಳೆ, ಸೆಳೆದು ಬಿಡ್ತಾಳೆ ಅನ್ನಲಿಕ್ಕೆ ಕಲಾಲಾಪ ಅನ್ನುವಂಥ ನಾಮ ಬಂದಿದೆ. ಕಾಂತ ಅಂತಂತ ಮುಂದಿನ ನಾಮ. ಕಾಂತ ಅಂತಂದರೆ ಕಮನೀಯ ಸ್ವರೂಪಳು, ಹೊಳೆಯುವವಳು, ಸೆಳೆಯುವವಳು, ಹೀಗೆಲ್ಲ ಅರ್ಥ ಇದೆ. ಯಾವುದು ನಿಜವಾಗಿ ಅಂತರಂಗದಲ್ಲಿ ಬೆಳಗುವಂಥ ಬೆಳಕೋ ಆ ಬೆಳಕೆ ನಿಜವಾಗಿ ಎಲ್ಲರ ಸೆಳೆತ ಅಲ್ವಾ? ಎಲ್ಲ ಬಗೆಯ ಪ್ರೀತಿ ಪ್ರೇಮದ ಸೆಳೆತವೂ ಕೂಡ ಈ ಅಂತರಂಗದ ಒಳಬೆಳಕೆ. ಇಲ್ಲಿ ಕಾಂತ ಅಂತಂದರೆ ಆಕರ್ಷಿಸುವುದು, ಅಯಸ್ಕಾಂತ ಅಂತ ಹೇಳ್ತೀವಲ್ಲ, ಆ ಅಯಸ್ಕಾಂತೀಯ ಗುಣವನ್ನು ಹೊಂದಿರುವಂಥದ್ದು ಅಂತ ಅರ್ಥ. ಕಾಂತ ಅಂತಂದರೆ ಪತ್ನಿ ಅನ್ನುವಂತಹ ಒಂದು ಅರ್ಥವೂ ಇದೆ. ಆ ಪತ್ನಿಯರ ಅಯಸ್ಕಾಂತೀಯ ಗುಣ ಏನಿದೆ ಇದನ್ನು ಹೇಳೋದೇ ಬೇಡ. ಆ ಥರ ಆಕರ್ಷಣೆ ಪತ್ನಿಯರಿಗೆ ಉಂಟಾಗೋದು ಕೂಡ ಈ ಒಂದು ತಾಯಿಯ ಅಥವಾ ಅಂತರಂಗದ ಚೈತನ್ಯದ ಕಾಂತೀಯ ಗುಣವೇ ಅಂತ ನಾವು ಇಲ್ಲಿ ಯೋಚಿಸಬೇಕು. ಮುಂದಿನ ನಾಮ ಕಾದಂಬರಿ ಪ್ರಿಯ ಅಂತ. ಕಾದಂಬರಿ ಪ್ರಿಯ ಅಂತಂದರೆ ಮಧುಪ್ರಿಯ. ಮಧು ಅಂದರೆ ಮತ್ತೇರಿಸುವ ಮದಿರೆ. ಸಹಜವಾಗಿರುವಂತಹ ಈ ಕದಂಬ ವೃಕ್ಷದ ರಸ ಏನಿದೆ ಅದು ಮತ್ತೇರಿಸುವಂಥದ್ದು, ಬ್ರಹ್ಮಾನಂದದ ನಶೆ ಏರಿಸುವಂಥದ್ದು. ಹಾಗಾಗಿ ಈ ರಸ ಈ ಮಾತೆಗೆ ಅತ್ಯಂತ ಪ್ರಿಯವಾದ್ದರಿಂದ ಅವಳಿಗೆ ಬಹಳಷ್ಟು ಈ ಕದಂಬ ಕುಸುಮಕ್ಕೆ, ಕದಂಬ ವನಕ್ಕೆ ಹೋಲಿಕೆಯಾಗಿ ಕದಂಬ ವನದಲ್ಲಿ ಸಂಚಾರ ಮಾಡ್ತಾಳೆ. ಕದಂಬ ಕುಸುಮ ಪ್ರಿಯ, ಕದಂಬದ ಹೂವು ಭಾಳ ಪ್ರೀತಿ ಅಂತೆಲ್ಲ ಹೇಳ್ತಾರಲ್ಲ. ಯಾಕೆ ಅಂತಂದರೆ ಈ ಎಲ್ಲ ನಾಮಗಳಿಂದ ಸೂಚಿತವಾಗುವಂಥದ್ದೇನು ಅಂತಂದರೆ ಇಲ್ಲಿ ಬ್ರಹ್ಮಾನಂದದಲ್ಲಿ ಅವಳು ಓಲಾಡಲಿಕ್ಕೆ ಬಯಸ್ತಾಳೆ. ಸಹಜವಾಗಿ ಬ್ರಹ್ಮಾನಂದದಲ್ಲಿ ಓಲಾಡಲಿಕ್ಕೆ ಬಯಸ್ತಾಳೆ ಅಂತ. ಸಹಜ ಸಮಾಧಿ ಅಂತ ಹೇಳ್ತಾರೆ. ಯಾವಾಗಲೂ ಆ ಸಮಾಧಿ ಸ್ಥಿತಿಯಲ್ಲೇ, ಆ ಆನಂದದ ಸ್ಥಿತಿಯಲ್ಲೇ ಇರಲಿಕ್ಕೆ ಬಯಸ್ತಾಳೆ ಅಂತ ಈ ನಾಮ ಹೇಳುವಂಥದ್ದು. ಹಾಗೆ ತನ್ನ ಆರಾಧಕರು ಯಾರಿದ್ದಾರೆ ಆ ಸಾಧಕರಿಗೆ ತೀವ್ರವಾದ ಆನಂದದ ಒಂದು ಸಮಾಧಿಯ ಅವಸ್ಥೆಗೆ ಹೋಗುವಂತಹ ಒಂದು ತೀವ್ರ ಆಸೆ ಯಾರಿಗಿದೆ ಅವರನ್ನು ಕೂಡ ಅದೇ ಮತ್ತ ಸ್ಥಿತಿಯಲ್ಲಿ, ಅಂದರೆ ಬ್ರಹ್ಮಾನಂದದಿಂದ ಮತ್ತಳಾಗಿರುವಂತಹ ಮಾತೆ ತನ್ನಂತೆ ಅವರನ್ನು ಕೂಡ ಆ ಬ್ರಹ್ಮಾನಂದದಲ್ಲಿ ಮತ್ತೇರುವ ಸ್ಥಿತಿಗೆ ತರುವವಳು ಅಂತ ಈ ಕಾದಂಬರಿ ಪ್ರಿಯ ಅನ್ನುವಂಥ ನಾಮ ಹೇಳ್ತಾ ಇದೆ. ಕದಂಬ ಕುಸುಮ ಪ್ರಿಯ, ಕದಂಬ ವನವಾಸಿನಿ, ಹೀಗೆಲ್ಲ ನಾಮ ಬಂದಿತ್ತಲ್ಲ. ಈ ಕದಂಬ ವೃಕ್ಷಕ್ಕೆ ಸಂಬಂಧಪಟ್ಟು 4-5 ನಾಮಗಳಿವೆ ಈ ಸಹಸ್ರನಾಮದಲ್ಲಿ ಅಲ್ವಾ? ಇದೆಲ್ಲವೂ ಕೂಡ ಅದೇ ವಿಷಯವನ್ನು ಹೇಳ್ತಾ ಇರುವಂಥದ್ದು. ಸಹಜವಾಗಿ
ಆನಂದವನ್ನು ಪಡೆಯುವ ಒಂದು ಸ್ಥಿತಿ ಇದೆಯಲ್ಲ, ಆ ಸ್ಥಿತಿಗೆ ಮಾತೆ ನಮ್ಮನ್ನು ಕರೆದೊಯ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ವರದ ಅಂತ ಮುಂದಿನ ನಾಮ, ವರವನ್ನು ಕೊಡುವವಳು ಅಂತ ಇದರ ಅರ್ಥ. ವರ ಅಂತಂದರೆ ಶ್ರೇಯಸ್ಕರವಾದ ಫಲ ಅಂತ ಅರ್ಥ. ಈ ಲೌಕಿಕ ಫಲವನ್ನು ಬಯಸಿ ಪೂಜೆ ಮಾಡುವವರು, ಆರಾಧನೆ ಮಾಡುವವರು ಬಹಳಷ್ಟು ಮಂದಿ ಇದ್ದಾರಲ್ಲ ಈ ಲೋಕದಲ್ಲಿ. ಅಂಥ ಲೌಕಿಕ ಭಕ್ತರಿಗೆ ಲೌಕಿಕ ವರವನ್ನೇ ಕೊಡ್ತಾಳೆ. ಹಾಗೆ ವರ ಅಂತಂದರೆ ಶ್ರೇಷ್ಠವಾದ ಫಲ ಅಂತ ಇನ್ನೊಂದು ಅರ್ಥ ಇದೆ. ಶ್ರೇಷ್ಠವಾದದ್ದು ಯಾವುದು? ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಗೀತೆಯಲ್ಲಿ ಶ್ರೀ ಕೃಷ್ಣ ಭಗವಂತನ ಮಾತು. ಅಂದರೆ ಪರಮ ಶ್ರೇಷ್ಠವಾದ ವರ ಅಂತಂದರೆ ಆತ್ಮಜ್ಞಾನ. ಆತ್ಮಜ್ಞಾನ ಅಂತಂದರೆ ಈ ದೇಹ ಮನಸ್ಸುಗಳನ್ನು ಮೀರಿಯೂ ಇನ್ನೊಂದು ಸ್ಥಿತಿ ನಮಗಿದೆಯಲ್ಲ, ಅದು ಏನು ಅಂತ ತಿಳ್ಕೊಳ್ಳೋದು. ಆ ಒಂದು ಪವಿತ್ರವಾದ ವಿಷಯ ಏನಿದೆ, ಆತ್ಮಜ್ಞಾನದ ಸಂಗತಿ, ಇದೇ ಅತ್ಯಂತ ಶ್ರೇಷ್ಠವಾದ ವರ. ಎಲ್ಲರಿಗೂ ಈ ತಾನ್ಯಾರು ಅಂತ ತಿಳ್ಕೊಳ್ಳುವಂಥ ಮನಸ್ಸು ಬರಲ್ಲ. ಲೌಕಿಕವಾಗಿ ಅವರು ಇನ್ನೂ ಆಸಕ್ತರಾಗಿರ್ತಾರಲ್ಲ. ಹಾಗಾಗಿ ಈ ರೀತಿ ಆತ್ಮಜ್ಞಾನದೆಡೆಗೆ ಮನಸ್ಸನ್ನು ಸೆಳೆಯುವಂಥವಳು, ಹಾಗೆ ಆ ಆತ್ಮಜ್ಞಾನದ ವರವನ್ನು ಕೊಡುವಂಥವಳು ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ಯಾರು ಇಲ್ಲಿ ಲೌಕಿಕ ಫಲವನ್ನು ಬಯಸ್ತಾರೋ ಅವರಿಗೆ ಲೌಕಿಕ ಫಲ, ಯಾರಿಗೆ ಅಲೌಕಿಕ ಆನಂದ ಬೇಕಾಗಿದೆಯೋ ಅಂಥವರಿಗೆ ಅಲೌಕಿಕ ಆನಂದ. ಈ ಎರಡೂ ರೀತಿಯ ವರವನ್ನು ಅನುಗ್ರಹಿಸುವಂಥವಳು ಈ ವರದ ಅಂತ ವಾಗ್ದೇವಿಯರ ಸೂಚನೆ. ಎರಡೂ ರೀತಿಯ ಭಕ್ತರು ಕೂಡ ಅವಳನ್ನು ಆರಾಧನೆ ಮಾಡಿ ಅವರವರಿಗೆ ಬೇಕಾದ ಫಲವನ್ನು ಪಡ್ಕೊಳ್ಬಹುದು ಅಂತ ಈ ನಾಮ ಸೂಚಿಸ್ತಾ ಇದೆ. ಮುಂದಿನ ನಾಮ ವಾಮನಯನ. ವಾಮನಯನ ಅಂತಂದರೆ ಅಂದವಾದ ಕಣ್ಣುಳ್ಳವಳು, ಅಂದವಾದ ದೃಷ್ಟಿಯುಳ್ಳವಳು. ಕಲ್ಯಾಣಿ ಅಂತ ನಾಮ ಬಂದಿತ್ತಲ್ಲ, ಅದೇ ಅರ್ಥದಲ್ಲಿ. ಇದರ ಅರ್ಥ ನಿಜವಾಗಿ ಏನು ಅಂತಂದರೆ, ಈ ಜಗತ್ತಿನಲ್ಲಿ ಯಾರ್ಯಾರೋ ಯಾವ್ಯಾವುದೋ ಕೆಲಸದಲ್ಲಿ ಅನಿವಾರ್ಯತೆಯಲ್ಲಿ ಒಂದಿಷ್ಟು ಕೆಲಸದಲ್ಲಿ ತೊಡಗಿರ್ತಾರೆ. ಅದು ನಮ್ಮ ಕಣ್ಣಿಗೆ ಕೆಟ್ಟದ್ದು ಅಂತ ಅನಿಸ್ತದೆ. ಹೊಟ್ಟೆಪಾಡಿಗೆ ಅವರಿಗೆ ಆ ಅನಿವಾರ್ಯತೆ ಇರಬಹುದು, ಅಥವಾ ಅದು ಅವರ ಕುಲ ಕಸುಬಾಗಿರಬಹುದು. ಉದಾಹರಣೆ, ಧರ್ಮವ್ಯಾಧ ಮತ್ತು ಬೇಡರು, ಕ್ಷತ್ರಿಯರು ಇವರೆಲ್ಲ ಮೃಗ ಹಿಂಸೆ ಮಾಡ್ತಾರೆ, ಯುದ್ಧದಲ್ಲಿ ಹಿಂಸೆ ಮಾಡ್ತಾರೆ. ಈ ರೀತಿ ಎಲ್ಲ ಒಂದು ರೀತಿ ಹಿಂಸೆ ಅಂತ ಕಾಣುವಂಥ ಕೆಲಸ ಎಷ್ಟೋ ನಡೀತಾ ಇರ್ತದೆ. ಆದರೆ ಇದೆಲ್ಲ ಮೇಲ್ನೋಟಕ್ಕೆ ಹಿಂಸೆ ಮಾಡುವ ಕರ್ಮಗಳಾಗಿರಬಹುದು. ಅಗತ್ಯವಿರುವಷ್ಟು ಇಂಥ ಕೆಲಸಗಳನ್ನು ಅವರು ಮಾಡುತ್ತಲೇ ಅವರಿಗೆ ಅವರ ಜೀವನೋಪಾಯಕ್ಕೆ ಇದು ಅಗತ್ಯ ಇದೆ ಅಂತ ಅನಿಸಿದಾಗ ಈ ಕೆಲಸವನ್ನು ಮಾಡ್ತಲೇ ತಮ್ಮ ಒಳಭಾವನೆಯನ್ನು ಯಾರು ಶುದ್ಧರಾಗಿ ಇಟ್ಟುಕೊಂಡಿದ್ದಾರೋ ಅಂಥವರಿಗೆ ದೇವರು ಅನುಗ್ರಹವನ್ನೇ ಮಾಡ್ತಾನೆ ಅನ್ನುವಂಥದ್ದು. ಅಂದರೆ ಮೇಲ್ನೋಟಕ್ಕೆ ಇದು ವಾಮ ಮಾರ್ಗ ಅಂತ ಅನಿಸಿದ್ರೂ ಆ ವ್ಯಕ್ತಿ ಯಾರು ಈ ದಾರಿ ಹಿಡಿದಿದ್ದಾನೆ ಅವನಿಗೆ ಒಳಭಾವನೆಯ ಶುದ್ಧತೆ ಮತ್ತು ಮನಸ್ಸಿನ ಮುಗ್ಧತೆಗೆ ಒಲಿದು ಬರುವುದು ಈ ದೈವಿ ಶಕ್ತಿ ಅನ್ನೋದನ್ನು ಈ ವಾಮನಯನ ಅನ್ನುವಂಥ ನಾಮ ಹೇಳ್ತಾ ಇದೆ. ಈ ವಿಷಯಗಳು ಅಂದರೆ ಮೇಲ್ನೋಟಕ್ಕೆ ಹಿಂಸೆ ಅಂತ ಅನಿಸಿದರೂ ಅವರ ಮನಸ್ಸಿನ ಒಳ ಉದ್ದೇಶಗಳು ಶುದ್ಧವಾಗಿದೆ ಅಂತ ಭಗವಂತನಿಗೆ ಗೊತ್ತಾದರೆ ಖಂಡಿತವಾಗೂ ಅವರ ಮೇಲೆ ಭಗವಂತನ ಅನುಗ್ರಹ ಅಥವಾ ಈ ದೈವೀ ಶಕ್ತಿಯ ಅನುಗ್ರಹ ಯಾವಾಗಲೂ ಇರ್ತದೆ ಅನ್ನೋದನ್ನು ಈ ನಾಮ ಹೇಳ್ತಾ ಇದೆ. ಈ ವಿಷಯಗಳು ಭಗವದ್ಗೀತೆ, ಭಾಗವತ, ಮಹಾಭಾರತದ ತುಂಬೆಲ್ಲ ಬಂದಿದೆ. ಉದಾಹರಣೆ ನೋಡೋದಾದರೆ ಧೃತರಾಷ್ಟ್ರ, ಅಜಮಿಳ, ಬಲಿಚಕ್ರವರ್ತಿ, ಹಿರಣ್ಯಕಶಿಪು ಇಂಥ ಬಹಳ ಕಥೆಗಳು ಇವೆ. ಹಾಗಾಗಿ ಇವೆಲ್ಲ ಯಾವ ವಿಷಯವನ್ನು ಹೇಳ್ತವೆ ಅಂತಂದರೆ, ಮೇಲ್ನೋಟಕ್ಕೆ ಅವರು ಹಿಂಸೆ ಅನ್ನುವಂತಹ ಕೆಲಸವನ್ನೇ ಮಾಡಿದರು ಅಥವಾ ದುಷ್ಟರೇ ಆದರೂ ಕೂಡ ಯಾರಿಗೆ ನಿಜವಾಗಿ ತಮ್ಮ ಕೃತ್ಯದ ಬಗ್ಗೆ ಪಶ್ಚಾತ್ತಾಪ ಆಗಿ ಆ ಪರಮಾತ್ಮನನ್ನು ಶರಣು ಬರ್ತಾರೋ ಅಂಥವರಿಗೆ ಈ ದೈವೀ ಶಕ್ತಿಯ ಅನುಗ್ರಹ ಶರಣಾಗಿ ಬಂದ ಮೇಲೆ ಇದ್ದೇ ಇರ್ತದೆ. ಅವರ ಆ ಮೊದಲಿನ ಪಾಪಗಳನ್ನು ಈ ದೇವರು ಕಳೆದು ಬಿಡ್ತಾನೆ ಅನ್ನಲಿಕ್ಕೆ ಇಲ್ಲಿ ವಾಮನಯನ ಅಂತ ನಾಮ ಬಂದಿದೆ. ಅಂದರೆ ಅವಳ ದೃಷ್ಟಿ ಅಷ್ಟು ಶುದ್ಧವಾಗಿದೆ. ನಿಜವಾಗಿ ಪ್ರಾಮಾಣಿಕವಾಗಿ ನಾವು ಶರಣಾಗತಿಯಾದರೆ ನಮ್ಮ ತಪ್ಪು ಒಪ್ಪುಗಳು ಏನೇ ಇರಲಿ ಅದನ್ನು ಕಳೆದು ಪರಿಶುದ್ಧ ಮಾಡುವಂಥ ಸ್ವಭಾವದವಳು ಇವಳು ಅಂತ ಹೇಳಲಿಕ್ಕೆ ಇಲ್ಲಿ ವಾಮನಯನ ಅನ್ನುವಂಥ ನಾಮ ಬಂದಿದೆ. ಮುಂದಿನ ನಾಮ ವಾರುಣಿ ಮದ ವಿಹ್ವಲ. ವಾರುಣಿ ಮದದಿಂದ
ವಿಹ್ವಲಗೊಂಡವಳು. ವಾರುಣಿ ಮದಕ್ಕಾಗಿ ವಿಹ್ವಲಗೊಂಡವಳು ಅಂತರ್ಥ. ಸರಿಯಾಗಿ ಈ ನಾಮಗಳನ್ನು ಅರ್ಥ ಮಾಡ್ಕೋಬೇಕು. ವಾರುಣಿ ಅಂತಂದರೆ ಒಂದು ರೀತಿಯ ಆನಂದವನ್ನು ತಂದುಕೊಡುವಂತಹ ಅಮಲೇರಿಸುವ ಪದಾರ್ಥ. ಇದು ಸಮುದ್ರ ಮಥನ ಕಾಲದಲ್ಲಿ ದೊರೆತದ್ದು ಅಂತ ಪೌರಾಣಿಕವಾಗಿ ಹೇಳುವಂಥದ್ದು. ಇಂತಹ ಒಂದು ಆನಂದದ ನಶೆಯನ್ನೇರಿಸುವಂಥ ರಸಕ್ಕೆ ಅವಳು ವಿಹ್ವಲಳು ಅಂತ ಈ ನಾಮ ಹೇಳ್ತದೆ. ಇದು ಒಂದು ರೂಪಕ. ಈ ವಾರುಣಿ ಮದ ಅನ್ನುವಂಥದ್ದು ಒಂದು ರೂಪಕ. ಇದೇನು ಹೇಳ್ತದೆ ಅಂತಂದರೆ, ಹೇಗೆ ಈ ವಾರುಣಿ ಮದ ಪದಾರ್ಥ ಸಮುದ್ರ ಮಥನ ಕಾಲದಲ್ಲಿ ದೊರೆತು ಆ ದೇವತೆಗಳು ಇದರಿಂದ ಉಲ್ಲಸಿತರು ಆನಂದಭರಿತರು ಹೇಗೋ ಹಾಗೆ ಈ ಮಾತೆಯೂ ಕೂಡ ಪರಮಾನಂದ ಮತ್ತು ಬ್ರಹ್ಮಾನಂದದಿಂದ ಸದಾ ಮತ್ತಳಾದವಳು, ಯಾವಾಗಲೂ ಸ್ವಾನಂದಾಮೃತ ತೃಪ್ತಿಯಲ್ಲೇ ಇರುವವಳು ಅನ್ನೋದನ್ನು ಈ ರೀತಿ ನಾಮಗಳಿಂದ ಸ್ತುತಿ ಮಾಡುವಂಥದ್ದು. ಹೊರತಾಗಿ ಈ ಲೌಕಿಕವಾಗಿ ಕಾಣುವಂತಹ ಅಮಲೇರಿಸುವ ಯಾವ ಪದಾರ್ಥವನ್ನು ಇಲ್ಲಿ ಹೇಳ್ತಾ ಇಲ್ಲ. ಇದನ್ನು ಸರಿಯಾಗಿ ಗಮನಿಸಿಕೊಳ್ಬೇಕು. ಈ ನಾಮಗಳೆಲ್ಲ ಏನು ಹೇಳ್ತಾ ಇವೆ ಅಂತಂದರೆ, ನಮ್ಮೊಳಗಿನ ಸಮುದ್ರ ಏನಿದೆ, ಅಂತಃಸಮುದ್ರ, ಆ ಅಂತಃಸಮುದ್ರದ ಆಳಕ್ಕೆ ನಮ್ಮ ಮನಸ್ಸು ಇಳಿದಾಗ ಆ ಅಂತಃಸಮುದ್ರದ ಆಳದಲ್ಲಿರುವ ಪರಮಾನಂದ ಏನು ದೊರೀತದೆ, ಈ ಪರಮಾನಂದದ ಸಮಾಧಿಯಲ್ಲಿ ನೀನು ಮುಳುಗು, ಮತ್ತೆ ನೀನು ಈ ಲೋಕಕ್ಕೆ ಕಣ್ತೆರೆಯೋದಿಲ್ಲ. ಅಂತಂದರೆ ಈ ಲೋಕದ ಯಾವ ವಿಷಯವೂ ಕೂಡ ನಿನಗೆ ಬೇಕಾಗೋದಿಲ್ಲ, ಅಂಟೋದಿಲ್ಲ. ನಿನ್ನ ಪಾಲಿನ ಕರ್ತವ್ಯವನ್ನು ನೀನು ಮಾಡ್ತಾ ಹೋಗ್ತಿ. ಮತ್ತು ಈ ಲೋಕದ ಯಾವ ಕ್ಲೇಶ, ನೋವು, ರೋಗ, ಸಾವು ಯಾವುದೂ ನಿನ್ನನ್ನು ಬಾಧಿಸಲ್ಲ. ಯಾಕೆಂದರೆ ಈ ಸ್ಥಿತಿಯಲ್ಲಿ ಪರಮಾನಂದ ಅನ್ನುವಂಥದ್ದು ನಮ್ಮೊಳಗೇ ಇದೆ. ಆ ಪರಮಾನಂದವನ್ನು ಸೇರು, ಅದರ ಒಂದು ನಶೆಯನ್ನು ನೀನು ನಿನ್ನೊಳಗೆ ಅನುಭವಿಸು ಅಂತ ವಾಗ್ದೇವಿಯರು ತಾವೂ ಕೂಡ ಆನಂದವನ್ನು ಅನುಭವಿಸಿಯೇ ನಮಗೆಲ್ಲ ಈ ವಿಷಯವನ್ನು ಈ ನಾಮಗಳಿಂದ ಹೇಳ್ತಾ ಇದ್ದಾರೆ, ಸೂಚನೆ ಕೊಡ್ತಾ ಇದ್ದಾರೆ. ಇದನ್ನು ಗಮನಿಸಿ ಆ ಕಡೆ ನಾವು ಹೆಜ್ಜೆ ಇಡುವ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು. ಮುಂದಿನ ಶ್ಲೋಕ. ವಿಶ್ವಾಧಿಕ ವೇದವೇದ್ಯಾ ವಿಂಧ್ಯಾಚಲ ನಿವಾಸಿನಿ ವಿಧಾತ್ರಿ ವೇದ ಜನನಿ ವಿಷ್ಣು ಮಾಯಾ ವಿಲಾಸಿನಿ. ಮೊದಲನೇ ನಾಮ ಈ ಶ್ಲೋಕದಲ್ಲಿ ವಿಶ್ವಾಧಿಕ. ಇದರ ಅರ್ಥ ವಿಶ್ವಕ್ಕಿಂತ ಮಿಗಿಲಾದವಳು, ಈ ವಿಶ್ವವನ್ನು ಮೀರಿ ನಿಂತವಳು ಅಂತ. ಈ ಮಾತೆ ಈ ವಿಶ್ವದ ಎಲ್ಲ ಆಕಾರ, ಹೆಸರು, ರೂಪ, ವರ್ಣ ಇದನ್ನೆಲ್ಲ ಹುಟ್ಟಿಸಿ ಅದರೊಳಗೆ ಚೈತನ್ಯವಾಗಿ ಪ್ರವೇಶಿಸಿ ಆ ಎಲ್ಲ ಜೀವಗಳಿಂದ ಬಗೆ ಬಗೆಯ ಕರ್ಮವನ್ನು ಮಾಡಿಸ್ತಾ ಈ ಕರ್ಮ ಪ್ರಪಂಚವನ್ನು ನಡೆಸ್ತಾ ಇದ್ದಾಳೆ. ವಿಶ್ವವೂ ಹೌದು, ಆದರೆ ಇಷ್ಟೇ ಅಲ್ಲ, ಇಡೀ ವಿಶ್ವವನ್ನು ಇವಳು ಒಳಗಿನಿಂದ ನಿಯಂತ್ರಣ ಮಾಡೋದರಿಂದ ಈ ವಿಶ್ವಕ್ಕಿಂತ ಮಿಗಿಲಾದ ಪರಾಶಕ್ತಿ ಇಡೀ ವಿಶ್ವವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವವಳು. ಹಾಗಾಗಿ ಇವಳು ವಿಶ್ವಕ್ಕಿಂತ ಅಧಿಕವಾಗಿರುವವಳು. ಅಂದರೆ ಕಣ್ಣಿಗೆ ಕಾಣುವ ಪ್ರಪಂಚ ಇದೆಯಲ್ಲ, ಈ ಕಣ್ಣಿಗೆ ಕಾಣುವ ಪ್ರಪಂಚದ ಎಲ್ಲ ವಸ್ತುಗಳಲ್ಲೂ ಅಂತರ್ಚೈತನ್ಯವಾದಂತಹ ಈ ಮಾತೆ ಈ ವಿಶ್ವವನ್ನು ಮೀರಿದವಳು ಅಂತ ಈ ನಾಮ ಹೇಳ್ತಾ ಇದೆ. ಇದನ್ನೇ ಪುರುಷ ಸೂಕ್ತ ಮಂತ್ರ ಹೇಳ್ತದೆ. ಸ ಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠತ್ ದಶಾಂಗುಲಂ. ಈ ಭೂಮಿ ಇಡೀ ವಿಶ್ವವನ್ನೆಲ್ಲ ಆವರಿಸಿ ಈ ಪರತತ್ವ ಅತ್ಯತಿಷ್ಠತ್ ದಶಾಂಗುಲಂ, ಮತ್ತು 10 ಅಂಗುಲ ಆಚೆ, ವಿಶ್ವದಾಚೆ ಎಷ್ಟು ಅಂತ ಗೊತ್ತಿಲ್ಲ, ಅಷ್ಟು ಹಬ್ಬಿ ಮೀರಿ ವ್ಯಾಪಿಸಿ ನಿಂತಿದೆ ಅಂತ ಇದರ ಅರ್ಥ. ಹಾಗಾಗಿ ಈ ವಿಶ್ವದಲ್ಲಿರುವ ಈ ಚೈತನ್ಯವನ್ನು ವಿಶ್ವಕ್ಕಿಂತಲೂ ಆಚೆಗೆ ಅದು ಆವರಿಸಿದೆ ಮತ್ತು ಆವರಿಸ್ತಾ ಇದೆ ಸದಾ. ಅದರ ಅಳತೆ ಯಾರಿಗೂ ಸಿಗೋದೇ ಇಲ್ಲ, ಅಪ್ರಮೇಯ. ಹಾಗಾಗಿ ವಿಶ್ವಾಧಿಕ ಅನ್ನುವಂತಹ ಒಂದೇ ನಾಮದಿಂದ ಅವಳ ಸ್ತುತಿ ಮಾಡ್ತಾರೆ. ವಿಶ್ವವನ್ನು ಮೀರಿರುವವಳು, ಎಷ್ಟು ಮೀರಿದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಅನಂತ ತತ್ವ ಅದು. ಹಾಗಾಗಿ ಈ ನಾಮವನ್ನು ವಾಗ್ದೇವಿಯರು ವಿಶ್ವಾಧಿಕ, ನೀನು ವಿಶ್ವಕ್ಕಿಂತಲೂ ಅಧಿಕಳಾಗಿ ವಿಶ್ವವನ್ನು ಮೀರಿದೀಯಾ ಅನ್ನೋದಾಗಿ ಸ್ತುತಿ ಮಾಡ್ತಾ ಇದ್ದಾರೆ. ಮುಂದಿನ ನಾಮ ವೇದವೇದ್ಯ. ವೇದವೇದ್ಯ ಅಂದರೆ ವೇದಗಳಿಂದ
ವೇದ್ಯಳಾಗುವಳು, ವೇದಗಳಿಂದ ತಿಳಿದು ಬರುವವಳು. ವೇದ ಹೇಳುವಂಥದ್ದು ಇವಳ ವಿಷಯನೇ ಅಂತ ಈ ನಾಮ ಹೇಳ್ತಾ ಇದೆ. ಎಲ್ಲ ವೇದಗಳಿಂದ ನಮಗೆ ಗೊತ್ತಿರುವಂತೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳೆಂಬ 4 ವೇದಗಳಿಂದ, ಆ ವೇದದ 4 ಮಹಾವಾಕ್ಯಗಳಿಂದ, ಉಪನಿಷತ್ತು, ಗೀತೆ, ಬ್ರಹ್ಮಸೂತ್ರಾದಿ ವೇದಕ್ಕೆ ಸಂಬಂಧಪಟ್ಟೇ ಇರುವ ಗ್ರಂಥಗಳ ಸ್ವಾಧ್ಯಾಯ ತಪಸ್ಸಿನಿಂದ ತಿಳಿದು ಬರುವ ಮುಖ್ಯ ಸಾರ ಏನಂದರೆ ಈ ಚೈತನ್ಯವೇ ಈ ಎಲ್ಲ ವಿಶ್ವಕ್ಕೂ ಹಾಗೂ ವೇದಕ್ಕೂ ಕಾರಣಳು ಅಂತ. ಇದೇ ವಿಷಯವನ್ನು ಗೀತೆಯಲ್ಲಿ ಕೃಷ್ಣ ಸ್ಪಷ್ಟಪಡಿಸ್ತಾನೆ. ವೇದೈಶ್ಚ ಸರ್ವೈಃ ಅಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ ಅಂತ. ಎಲ್ಲ ವೇದಗಳಿಂದಲೂ ತಿಳಿಯಬೇಕಾದ ವಿಷಯ ಅಂತಂದರೆ ನಾನೇ, ಅಂದರೆ ನನ್ನ ವಿಷಯವನ್ನೇ ವೇದ ಹೇಳುವಂಥದ್ದು. ವೇದಾಂತಾರ್ಥಕ್ಕೆ ಸಂಪ್ರದಾಯ ಪ್ರವರ್ತಕನೂ ನಾನೇ, ಮತ್ತು ವೇದಾಂತಾರ್ಥವನ್ನು ತಿಳಿಯುವವನು ನಾನೇ ಅಂತ. ಅಂದರೆ ಒಟ್ಟಿನಲ್ಲಿ ವೇದಾಂತವನ್ನು ಮಾಡಿದವನು ಅವನೇ, ವೇದಾಂತ 2 ಮಾಡಿದವನು ಅವನೇ, ತಿಳಿಯುವವನು ಅವನೇ, ತಿಳಿಯುವಂತೆ ಈ ಒಳ ಮನಸ್ಸಿಗೆ ಪ್ರೇರಣೆ ಮಾಡುವವನು ಅವನೇ ಅಂತ ಈ ಕೃಷ್ಣನ ಮಾತಿನ ಅರ್ಥ. ಮತ್ತು ಶ್ರುತಿ ಇನ್ನೊಂದು ಮಾತು ಹೇಳ್ತದೆ. ಶ್ರುತಿ ಅಂದರೆ ವೇದ. ಈ 4 ವೇದಗಳು ಕೂಡ ಈ ತಾಯಿಯ ಮನೆಯ ಒಂದೊಂದು ದಿಕ್ಕಿನ ಬಾಗಿಲು ಅಂತ ಹೇಳ್ತದೆ. 4 ಕಡೆ 4 ಬಾಗಿಲಿದೆ. ಆ ಒಂದೊಂದು ವೇದ ಒಂದೊಂದು ದಿಕ್ಕಿನ ಬಾಗಿಲು. ಯಾವ ಒಂದು ವೇದದ ಬಾಗಿಲಿನಿಂದಲೇ ಒಳಪ್ರವೇಶ ಮಾಡಲಿ, ಹೋಗಿ ತಲುಪೋದು ಮಾತ್ರ ಅದೇ ದೈವಿ ತತ್ವದ ಮನೆಯ ಒಳಗೆ ಅಂತ ಶ್ರುತಿಯ ಈ ಮಾತಿನ ಅರ್ಥ. ಹಾಗಾಗಿ ವೇದ್ಯ, ವೇದಗಳಿಂದ ತಿಳಿಯಲ್ಪಡುವವಳು. ಯಾವ ವೇದವೇ ಆಗಿರಲಿ, 4 ವೇದಗಳಲ್ಲಿ ಯಾವ ವೇದವನ್ನೇ ಅಭ್ಯಾಸ ಮಾಡಿದರೂ ಕೂಡ ಅದು ತಗೊಂಡು ಹೋಗಿ ಮುಟ್ಸೋದು ಎಲ್ಲಿ ಅಂತಂದರೆ ಆ ಪರತತ್ವದ ಗುಡಿಗೆ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ವಿಂಧ್ಯಾಚಲ ನಿವಾಸಿನಿ. ಇದರ ಅರ್ಥ ವಿಂಧ್ಯ ಪರ್ವತದಲ್ಲಿ ವಾಸವಾಗಿರುವವಳು ಅಂತ. ವಿಂಧ್ಯಾಚಲ ಪರ್ವತ ಉತ್ತರ ಪ್ರದೇಶ ರಾಜ್ಯದಲ್ಲಿದೆ. ಇದು ಕಾಶಿಯ ಹತ್ರ ಇದೆ. ಇದೊಂದು ಪವಿತ್ರ ಪಾವನಕರವಾದ ಶಕ್ತಿ ಸ್ಥಳ. ಇದೊಂದು ದೊಡ್ಡ ಪರ್ವತ. ಇಲ್ಲಿ ಅಗಸ್ತ್ಯ ಮಹಾಮುನಿಗಳಿಂದ ಶ್ರೀ ಲಲಿತಾಂಬಿಕೆಯ ಪೂಜಾ ಮೂರ್ತಿ ಸ್ಥಾಪಿತವಾಯಿತು. ಬಹಳ ಪ್ರಸಿದ್ಧವಾದ ಶಕ್ತಿ ಸ್ಥಳ ಇದು. ಹಾಗಾಗಿ ವಿಂಧ್ಯಾಚಲ ನಿವಾಸಿನಿ ಅನ್ನುವಂತಹ ನಾಮ ಬಂದಿದೆ. ಮುಂದಿನ ನಾಮ ವಿಧಾತ್ರಿ. ವಿಧಾತ್ರಿ ಅಂತಂದರೆ ಜಗತ್ತನ್ನು ಧಾರಣೆ ಮಾಡಿ ಪೋಷಿಸುವವಳು ಅಂತ ಅರ್ಥ. ಧಾತ್ರಿ ಅಂತಂದರೆ ಇಲ್ಲಿ ಧಾರಣೆ ಮಾಡುವವಳು. ಭೂಮಿಗೂ ಧಾತ್ರಿ ಅಂತ ಹೇಳ್ತಾರೆ. ನಮ್ಮನ್ನೆಲ್ಲ ಧಾರಣೆ ಮಾಡಿಕೊಂಡಿಲ್ವಾ ಈ ಭೂಮಿ, ಹಾಗಾಗಿ ಇದಕ್ಕೆ ಧಾತ್ರಿ ಅಂತ ಹೆಸರು. ಇನ್ನೊಂದು ಅರ್ಥ ಏನು ಅಂತಂದರೆ ವಿಧಾತನಾದ ಬ್ರಹ್ಮನ ಸ್ತ್ರೀ ರೂಪ ಶಾರದೆ ಏನಿದ್ದಾಳೆ ಅವಳನ್ನು ನಾವು ವಿಧಾತ್ರಿ ಅಂತ ಆ ರೂಪವನ್ನು ಕರಿತೀವಿ. ಜೊತೆಗೆ ವರ್ಣಾಶ್ರಮ ಧರ್ಮ ಅಂತ ಏನಿದೆ, 4 ವರ್ಣ ಮತ್ತು 4 ಆಶ್ರಮಗಳಿಗೆ ಸಂಬಂಧಿಸಿದ ಧರ್ಮದ ಕರ್ತವ್ಯವನ್ನು ಈ ವಿಧಿಯ ಸ್ತ್ರೀ ರೂಪ ವಿಧಾತ್ರಿ ನಿಯಮಿಸುವವಳಾದ್ದರಿಂದ ಆಕೆಗೆ ಈ ನಾಮದ ಸ್ತುತಿ ವಾಗ್ದೇವಿಯರಿಂದ. ವಿಧಾತ್ರಿ ಎಲ್ಲವನ್ನು ವಿಧಿಸ್ತಾಳೆ, ಎಲ್ಲವನ್ನು ನಿಯಮನ ಮಾಡ್ತಾಳೆ ಅಂತ ಅರ್ಥ. ಮುಂದಿನ ನಾಮ ವೇದ ಜನನಿ. ವೇದ ಜನನಿ ಅಂದರೆ ನಮಗೆಲ್ಲ ಗೊತ್ತಿರುವಂತೆ ವೇದದ ಜನನಿ, ವೇದ ಮಾತೆ ಅಂತ ಅರ್ಥ. ಈ ವೇದಗಳನ್ನು ಯಾವ ಮನುಷ್ಯರು ಕೂಡ ರಚನೆ ಮಾಡಿದ್ದಲ್ಲ. ಹಾಗಾಗಿ ಈ ವೇದಗಳನ್ನು ಅಪೌರುಷೇಯ ಅಂತ ಹೇಳ್ತಾರೆ. ಪುರುಷ ಪ್ರಯತ್ನದಿಂದ ಹುಟ್ಟಿದ್ದಲ್ಲ ಅಂತ ಇದರ ಅರ್ಥ. ಈ ಜಗನ್ಮಾತೆಯ ನಿಶ್ವಸನದಿಂದ ವೇದ ಹುಟ್ಟಿತು ಅಂತ ಶ್ರುತಿಯೇ ಹೇಳ್ತದೆ, ಅಂದರೆ ವೇದವೇ ಹೇಳ್ತದೆ. ಈ ನಿಶ್ವಸನ ಅಂದರೆ ಉಸಿರಾಡುವಾಗ ಶ್ವಾಸವನ್ನು ಬಿಡ್ತೀವಲ್ಲ, ಅದು ನಿಶ್ವಸನ. ಅಂಥ ನಿಶ್ವಸನದಿಂದ ವೇದ ಹುಟ್ಟುತ್ತಂತೆ. ಅಂದರೆ ಅಷ್ಟು ಸುಲಭ ಮತ್ತು ಸಹಜವಾಗಿ ಈ ವೇದಗಳನ್ನು ಈ ಮಾತೆ ಸೃಷ್ಟಿ ಮಾಡ್ತಾಳೆ ಅಂತ ಇದರ ಭಾವಾರ್ಥ. ಈ ಜಗತ್ಪ್ರಳಯ ಕಾಲದಲ್ಲಿ ಈ ವೇದಗಳಿದೆಯಲ್ಲ, 4 ವೇದಗಳು, ಅವುಗಳನ್ನು ತನ್ನಲ್ಲಿಯೇ ಸಂರಕ್ಷಣೆ ಮಾಡಿಕೊಂಡು ಮತ್ತೆ ಮುಂದಿನ ಸೃಷ್ಟಿ ಕಾಲದಲ್ಲಿ ಬ್ರಹ್ಮನನ್ನು ಮೊದಲು ಸೃಷ್ಟಿ ಮಾಡಿ ಆ ಬ್ರಹ್ಮನಿಗೆ ಜಗತ್ ಸೃಷ್ಟಿ ಮಾಡಲಿಕ್ಕಾಗಿ
ಮತ್ತೆ ಅವನ ಹೃದಯದಲ್ಲೇ ಆ ವೇದ ಜ್ಞಾನವನ್ನು ಪ್ರಕಾಶಗೊಳಿಸ್ತಾಳೆ ಈ ವೇದ ಜನನಿ ಅನ್ನೋದಾಗಿ ನಮ್ಮ ಶಾಸ್ತ್ರದ ವಚನವಿದೆ, ಶಾಸ್ತ್ರದ ವಿವರಣೆ ಇದೆ. ಹಾಗಾಗಿ ಈ ವೇದ ಜನನಿ, ವೇದವನ್ನು ಹುಟ್ಟಿಸುವವಳು ಅಂತ ಈ ನಾಮ ಬಂದಿದೆ. ಇದನ್ನೇ ಕೃಷ್ಣಗೀತೆಯಲ್ಲಿ ವೇದಾಂತ ಕೃದ್ವೇದ ವಿದೇವ ಚಾಹಂ ಅಂತ ಹೇಳುವಂಥದ್ದು. ಮುಂದಿನ ನಾಮವನ್ನು ನೋಡೋದಾದರೆ ವಿಷ್ಣು ಮಾಯಾ. ಇದರ ಅರ್ಥ ವಿಷ್ಣುವಿನ ಮಾಯೆಯಾಗಿರುವವಳು. ಈ ಭಗವತ್ ತತ್ವ ಇಡೀ ವಿಶ್ವದ ಎಲ್ಲ ವಸ್ತುಗಳಲ್ಲಿ, ಎಲ್ಲ ಕಡೆಗಳಲ್ಲಿಯೂ ವ್ಯಾಪಿಸಿಕೊಂಡಿದೆ. ಆದರೆ ಈ ಮಾಯೆ ಆ ಸತ್ಯವನ್ನು ನಾವು ಸುಲಭಕ್ಕೆ ನೋಡಲಾಗದಂತೆ ಒಂದು ಪ್ರಾಪಂಚಿಕವಾದ ಮರೆ ಅಥವಾ ಒಂದು ಪರದೆಯನ್ನು ಹಾಕಿಬಿಟ್ಟಿದೆ. ಅಂದರೆ ನಮ್ಮ ಮನಸ್ಸೇ ನಮಗೆ ಅಂತರ್ಮುಖವಾಗಲಿಕ್ಕೆ ವಿರೋಧಿ. ಇದೇ ಮಾಯೆ, ನಮ್ಮ ಮನಸ್ಸೇ ಮಾಯೆ. ಹಾಗಾಗಿ ಹೊರ ಪ್ರಪಂಚದಲ್ಲೇ ನಮ್ಮ ಮನಸ್ಸು ಸೆಳೆದು ಹೋಗಿ ಇಲ್ಲಿನ ವ್ಯವಹಾರ ಮತ್ತು ಇಲ್ಲಿನ ಸಂಬಂಧಗಳಲ್ಲೇ ಅದು ಮುಳುಗಿ ನಮ್ಮೊಳಗಿನ ಆ ಭಗವತ್ ತತ್ವ ಏನಿದೆ ನಿಜ, ಆ ನಿಜವನ್ನು ನಾವು ಅರಿಯಲಾಗದಂತೆ ಈ ವಿಷ್ಣು ಮಾಯೆ ಮಾಡಿಬಿಡ್ತದೆ. ಅಂದರೆ ನಮ್ಮ ಮನಸ್ಸೇ ವಿಷ್ಣು ಮಾಯೆ. ಆದರೆ ಈ ನಾಮವನ್ನು ಸರಿಯಾಗಿ ಗಮನಿಸಿ ನೋಡಿದರೆ ಗೊತ್ತಾಗುವಂಥ ವಿಷಯ ಏನು, ಈ ಮಾಯಾ ಅನ್ನುವಂಥದ್ದು ಬರೀ ಮಾಯೆಯಲ್ಲ, ವಿಷ್ಣು ಮಾಯೆ. ವಿಷ್ಣುವಿನಿಂದಲೇ ಅಥವಾ ಭಗವತ್ ತತ್ವದಿಂದಲೇ ಸೃಷ್ಟಿಯಾದಂಥ ಈ ಮಾಯೆ ಜಗತ್ ಸೆಳೆತಕ್ಕೆ ಒಳಗಾದ ನಮ್ಮ ಮನಸ್ಸನ್ನು ಈ ಜಗನ್ಮಾತೆಯ ಆರಾಧನೆ ಅಥವಾ ಭಗವತ್ ತತ್ವದ ಆರಾಧನೆ ಮಾಡ್ತಾ ಇದ್ದರೆ ಒಂದಲ್ಲ ಒಂದು ದಿವಸ ಈ ಮಾಯೆಯ ಮೂಲವಾದ ವಿಷ್ಣು ತತ್ವವನ್ನು ಅಥವಾ ನಮ್ಮದೇ ನಿಜ ಅಂತ ನಾವೇನು ಹೇಳ್ತಾ ಇದ್ದೀವಿ ಅದನ್ನು ಅರಿಲಿಕ್ಕೆ ಮುಂದಾಗ್ತದೆ, ತಿಳ್ಕೊಳ್ಳಿಕ್ಕೆ ಮುಂದಾಗ್ತದೆ. ಆಗ ನಿಜವಾಗಿ ನಮಗೆ ಉದಯ ಕಾಲ ಅಥವಾ ಜ್ಞಾನೋದಯ ಕಾಲ. ಆ ಜ್ಞಾನ ವಿಷಯದ ಸತ್ಸಂಗ, ಸಚ್ಚಿಂತನೆ ಮೊದಲಾಗಿ ನಮ್ಮ ಮನಸ್ಸಿನಲ್ಲಿ ಆ ಜ್ಞಾನ ವಿಷಯಕ ಆಸಕ್ತಿ ತುಂಬಿಕೊಂಡು ಆರಾಧನೆಯ ಆಸಕ್ತಿಯಿಂದ ಸಾಧನೆಯ ದಾರಿಯಲ್ಲಿ ಮುಂಬರಿದು ಆ ಜೀವ ಮುಕ್ತವಾಗ್ತದೆ. ಎಲ್ಲಿಂದ ಬಂತೋ, ಎಲ್ಲಿಂದ ಬಂದಿತ್ತೋ ಅಲ್ಲಿಗೆ ಸೇರಿ ಹೋಗ್ತದೆ. ಈ ರೀತಿ ಹೊರಗಿನ ಪ್ರಪಂಚದ ಮನೋಸೆಳೆತಕ್ಕೆ ಮನಸ್ಸನ್ನು ಯಾವ ಶಕ್ತಿ ನಮಗೆ ಅಜ್ಞಾನದಲ್ಲಿದ್ದಾಗ ಒಳಪಡಿಸಿತ್ತೋ ಅದೇ ಶಕ್ತಿಯೇ ಈ ಪ್ರಾಪಂಚಿಕ ಜೀವನದಲ್ಲಿ ಅನೇಕ ಬಗೆಯ ಕಷ್ಟ, ನಷ್ಟ, ಸಂಕಟ, ನೋವು, ಸಮಸ್ಯೆಗಳಿಂದ ವಿಷಾದವನ್ನು ಈ ಮನುಷ್ಯ ಮನಸ್ಸಿಗೆ ತರಿಸಿ ಆ ವಿಷಾದದ ಸಂದರ್ಭದಲ್ಲಿ ನಿಜವಾಗಿ ಆ ಮನಸ್ಸು ಆ ಭಗವತ್ ತತ್ವಕ್ಕೆ ಶರಣಾಗತಿಯಾದಾಗ ತನ್ನೊಳಗಿನ ಆ ಮನಸ್ಸಿನ ಒಳಗಿನ ಭಕ್ತಿ ಜ್ಞಾನದ ಅರಿವನ್ನು ಆ ಮನುಷ್ಯನ ಹೃದಯದಲ್ಲಿ ಬೆಳಗಿಸುವ ಮೂಲಕ ತನ್ನ ಅಸ್ತಿತ್ವದ ಅರಿವನ್ನುಂಟು ಮಾಡಿ ಕೊಡ್ತದೆ. ಮೊದಲು ಈ ಎಲ್ಲ ರೀತಿಯ ಪ್ರಾಪಂಚಿಕ ಆಕರ್ಷಣೆಯಿಂದ ಮುಂದೆ ಹೋಗಿ ಅಲ್ಲಿ ವಿಷಾದವನ್ನು ಅನುಭವಿಸುವಂತೆ ಮಾಡುವಂಥದ್ದೂ ಕೂಡ ಆ ಮನುಷ್ಯನ ಒಳಗಿರುವ ಚೈತನ್ಯವೇ. ಹಾಗೆ ಶರಣಾಗತಿಯಾದ ಮೇಲೆ ಜ್ಞಾನದ ಕಡೆಗೆ ಮನಸ್ಸನ್ನು ಒಯ್ಯುವಂಥದ್ದು ಕೂಡ ಈ ಚೈತನ್ಯವೇ. ಹಾಗಾಗಿ ಈ ಪ್ರಾಪಂಚಿಕ ಆಕರ್ಷಣೆಯ ಮತ್ತು ಈ ಜ್ಞಾನದ ಒಂದು ಅರಿವಿನ ಆಟವನ್ನು ಆಡ್ತದಲ್ಲ, ಇದನ್ನೇ ಮಾಯಾಲೀಲೆ ಅಂತ ಕರೀತಾರೆ. ಕೃಷ್ಣ ಇದನ್ನೇ ಗೀತೆಯಲ್ಲಿ ಹೇಳ್ತಾನೆ. ಇದೇ ವಿಷಯ, ದೈವಿ ಹೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ ಆ ಶ್ಲೋಕ. ಹಾಗಂದರೆ ಈ ಮನುಷ್ಯನ ಮೇಲೆ ಬಿದ್ದಿರುವಂತಹ ಗುಣಮಯಿಯಾದ ಈ ವಿಷ್ಣು ಮಾಯೆ ಅಂತೇನಿದೆ, ಇದು ಭಾಳ ಒಂದು ದುರತ್ಯಯ, ಅಂದರೆ ದಾಟಲಿಕ್ಕೆ ಆಗೋದಿಲ್ಲ, ಕಷ್ಟ. ಯಾರಿಗೆ ಈ ಮಾಯೆಯನ್ನು ದಾಟಬೇಕು ಅಂತ ಮನಸ್ಸಾಯಿತು ಅಂಥವರು ಆ ಭಗವತ್ ತತ್ವಕ್ಕೆ ಶರಣಾಗಿ ಈ ಮಾಯೆಯನ್ನು ದಾಟಬೇಕಲ್ಲದೆ ಈ ಬೇರೆ ಯಾವ ದಾರಿಯೂ ಇಲ್ಲ. ಈ ಮಾಯೆಯನ್ನು ದಾಟಬೇಕಾದ್ರೆ ಭಗವತ್ ತತ್ವದ ಶರಣಾಗತಿ ಆಗಲೇಬೇಕು. ಶರಣಾಗತಿಯಾದ ಆ ಮನಸ್ಸಿನ ಒಳಗಡೆಯಿಂದಲೇ ಭಗವತ್ ತತ್ವದ ಉದಯವಾಗಿ ಆ ಮನಸ್ಸಿನ ಮಾಯೆಯನ್ನು ಭಗವತ್ ತತ್ವವೇ ಕಳೆಯಬೇಕಲ್ಲದೆ ಬೇರೆ ದಾರಿ ಇಲ್ಲ ಅಂತ ಈ ಶ್ಲೋಕದ ಒಂದು ಅರ್ಥ. ಹಾಗಾಗಿ ನಮ್ಮ ಬದುಕಿನಲ್ಲಿ ಕಷ್ಟ, ವಿಷಾದ, ನೋವು ಇದೆಲ್ಲ ಬರೋದು ಕೂಡ
ಈ ಮನಸ್ಸು ಭಗವತ್ ತತ್ವಕ್ಕೆ ಶರಣಾಗಲಿ ಅಂತ ಆ ಅಂತರ್ಮನಸ್ಸಿನ ಒಂದು ಯೋಜನೆ ಇದರನ್ನು ನಾವು ಅರಿತುಕೊಳ್ಬೇಕು. ಹಾಗಾಗಿ ಬರೀ ಮಾಯೆ ಅಂತ ಹೇಳೋದಿಲ್ಲ, ವಿಷ್ಣು ಮಾಯಾ ಅನ್ನುವಂಥ ಸ್ತುತಿ ಇಲ್ಲಿ ವಾಗ್ದೇವಿಯರಿಂದ ನಡೀತಾ ಇದೆ. ಬರೀ ಮಾಯೆಯಲ್ಲ, ವಿಷ್ಣುವಿಗೆ ಸಂಬಂಧಪಟ್ಟ ಮಾಯೆ. ಇದನ್ನು ಕಳ್ಕೋಬೇಕಾದ್ರೆ ಆ ಭಗವತ್ ತತ್ವಕ್ಕೆ ಶರಣು ಬರಬೇಕು ಅನ್ನೋ ಅರ್ಥದಲ್ಲಿಯೇ ಈ ನಾಮ ತೆರೆದುಕೊಳ್ತಾ ಇದೆ. ಮುಂದಿನ ನಾಮವೂ ಕೂಡ ಇದಕ್ಕೆ ಸಂಬಂಧಪಟ್ಟಿದೆ, ವಿಷ್ಣು ಮಾಯಾ ವಿಲಾಸಿನಿ ಅಂತ. ವಿಲಾಸಪೂರ್ಣಳು, ಒಂದು ರೀತಿಯ ಲೀಲಾ ವಿಹಾರ ಈ ಪ್ರಪಂಚದ ಜೀವನ ಅಥವಾ ಈ ಸೃಷ್ಟಿ ಅಂತಂದರೆ ಈ ವಿಷ್ಣು ಮಾಯೆಗೆ ಅನ್ನೋದಾಗಿ ಈ ವಿಲಾಸಿನಿ ಎನ್ನುವಂಥ ನಾಮ ಹೇಳ್ತಾ ಇದೆ. ದಿವ್ಯವಾದ ಈ ಆತ್ಮಶಕ್ತಿ ನಮ್ಮನ್ನೆಲ್ಲ ಈ ಪ್ರಪಂಚವೇ ಸತ್ಯ ಎಂಬಂತೆ ಕೆಲಕಾಲ ಜ್ಞಾನದ ಕಲ್ಪನೆಯೇ ಇಲ್ಲದಂತೆ ಇಲ್ಲೇ ಈ ಬದುಕಿಗೆ ನಮ್ಮನ್ನು ಕಟ್ಟಿ ಹಾಕಿ ಇದನ್ನೇ ನಾವು ಕಚ್ಚಿಕೊಂಡು ಬದುಕುವಂತೆ ಮಾಡುವಂಥದ್ದು. ಆಮೇಲೆ ಯಾವುದೋ ಒಂದು ದಿವ್ಯ ಕ್ಷಣದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಮ್ಮಲ್ಲೇ ತಾನು ಅಡಗಿರುವುದನ್ನು ಸೂಚಿಸಿ ಎಚ್ಚರಿಸಿ ಆ ಜ್ಞಾನದ ಕಡೆಗೆ, ಆ ದಿವ್ಯತೆಯ ಕಡೆಗೆ ಸಾಗುವಂತೆ ಮಾಡ್ತಾಳಲ್ಲ, ಇದು ಲಲಿತಾಂಬಿಕೆಯ ಮಾಯಾವಿಲಾಸ. ಇದು ಆ ತಾಯಿ ಮಾಯಾಶಕ್ತಿ ಆಡುವಂಥ ಕಣ್ಣು ಮುಚ್ಚಾಲೆ ಆಟ. ಈ ರೀತಿಯಲ್ಲಿ ತನ್ನ ಮಕ್ಕಳ ಜೊತೆಗೇ ಆ ಮಾತೆಯ ಮಾಯಾವಿಲಾಸ ಸದಾಕಾಲ ನಡೀತಾ ಇರ್ತದಲ್ಲ, ಈ ವಿಹಾರ, ಈ ವಿನೋದ, ಆಟ, ಇಂತಹ ಒಂದು ದಾರಿಯಲ್ಲಿ ಸಾಗುವಂತಹ ವಿಲಾಸಿನಿ ವಿಷ್ಣು ಮಾಯಾ ವಿಲಾಸಿನಿ. ಈ ಆಟದಲ್ಲಿ ಅವಳು ಆನಂದ ಪಡುತ್ತಿರುವವಳು ಅಂತ ಈ ನಾಮ ಹೇಳ್ತಾ ಇದೆ. ಇನ್ನೂ ಒಂದರ್ಥ ವಿಲಾಸಿನಿ ಅಂತಂದರೆ ವಿಲ ಅಂದರೆ ಬಿಲ ಅಂತ ಅರ್ಥ. ನಮ್ಮೊಳಗೆ ಅಂತರಂಗದಲ್ಲಿ ಹೃದಯದ ಬಿಲದಲ್ಲಿ ಅಥವಾ ಹೃದಯ ಕುಹರದಲ್ಲಿ ಗೂಢವಾಗಿ ನೆಲೆಸಿರುವಂಥ ಭಗವತ್ ತತ್ವವೇ ವಿಲಾಸಿನಿ ಅಂತ ಸೂಚಿಸ್ತಾ ಇದೆ. ಇದೆಲ್ಲವೂ ಕೂಡ ವೇದಾಂತ ಹೇಳುವಂತಹ ಗಾಢ ವಿಷಯಗಳು. ಒಂದೇ ಸಲಕ್ಕೆ ಅರ್ಥ ಆಗುತ್ತೆ ಅನ್ನುವಂಗೇನಿಲ್ಲ. ಆದರೆ ಯಾರು ಆಸಕ್ತರೋ ಅವರಿಗೆ ಒಂದೇ ಸಲಕ್ಕೆ ಗೊತ್ತಾಗುವಂಥ ಎಲ್ಲ ಸಾಧ್ಯತೆಯೂ ಇದೆ. ಹಾಗಾಗಿ ಈ ವಿಷಯಗಳನ್ನು ಅರ್ಥ ಆಗಿಲ್ಲ ಅಂತಾದರೆ ಮತ್ತೆ ಕೇಳಬೇಕು. ಕೇಳಿ ನಮ್ಮಲ್ಲೇ ನಾವು ಚಿಂತನೆ ಮಾಡಿ ವಿಚಾರಿಸಿಕೊಂಡು ಈ ಜ್ಞಾನ ಪಥಕ್ಕೆ ಹೆಜ್ಜೆ ಹಾಕಬೇಕು. ನಮ್ಮ ಲಲಿತಾ ಸಹಸ್ರನಾಮದ ಪಠನೆ ಬರೀ ಪಠನೆಯಾಗಿ ನಿಲ್ಲಬಾರ್ದು, ಅನುಸಂಧಾನಾತ್ಮಕವಾಗಿ ಬೆಳಕಿನ ನಡೆಯಾಗಬೇಕು ಅಂತ ಕೇಳ್ತಾ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಾಮಗಳನ್ನು ನೋಡೋಣ. ನಮಸ್ಕಾರ.